ಹಲೋ ಹಾಯ್ ಸ್ನೇಹಿತರೆ, ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ 2027 ಕನ್ನಡ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದಾನೆ. ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಫೈನಲ್ ಎಕ್ಸಾಮ್ನಲ್ಲಿ ಕ್ವಶನ್ಸ್ಗಳು ಕೇಳಲಾಗೋದು. ಯಾವ ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಇಲ್ಲಿ ನಿಗದಿ ಮಾಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ತಿಳಿದುಕೊಳ್ಳಿ. ಯಾಕೆಂದರೆ ಈ ಒಂದು ಅಧ್ಯಾಯ ವೈಸ್ ನೀವು ಓದಿದ್ರೆ ಡೆಫಿನೆಟ್ಲಿ ಒಳ್ಳೆಯ ಫಲಿತಾಂಶ ಮಾಡ್ಕೋತೀರಾ ಫೈನಲ್ ಎಕ್ಸಾಮ್ನಲ್ಲಿ. ನೋಡಿ, ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ಮಾಡ್ತೀನಿ. ಮಾಡಲ್ ಕ್ವಶನ್ಸ್ ಪೇಪರ್ ಎಲ್ಲ ಕೀ ಆನ್ಸರ್ ಮಾಡ್ತೀನಿ, ಡೋಂಟ್ ವರಿ. ಪ್ರತಿಯೊಂದು ಸಬ್ಜೆಕ್ಟ್ಗೆ ಈ ಸಬ್ಜೆಕ್ಟ್ಗೆ ಮಾದರಿ ಪ್ರಶ್ನೆ ಪತ್ರಿಕೆ ರಿಲೀಸ್ ಮಾಡಿದ್ದಾರೆ KSAB ಅವರು, ಆಯಿತಾ. 5 ಮಾದರಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ, ಎಲ್ಲ ನಾನು ಕೀ ಆನ್ಸರ್ ಮಾಡ್ತೀನಿ, ಡೋಂಟ್ ವರಿ. ಇವಾಗ ಇಲ್ಲಿ ಮೊದಲನೇದಾಗಿ ನಾವು ಕನ್ನಡ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬ್ಲೂ ಪ್ರಿಂಟ್ ನೋಡೋಣ. ಯಾವ ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಿದ್ದಾರೆ ಅಂತ. ಇಲ್ಲಿ 80 ಮಾರ್ಕ್ಸ್ಗೆ ನಿಮಗೆ ಫೈನಲ್ ಎಕ್ಸಾಮ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ. ಅದು ಪ್ರೈವೇಟ್ ಆಗಿರ್ಬೋದು, ರಿಪಿಟರ್ಸ್ ಆಗಿರ್ಬೋದು ಮತ್ತು ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ, ಆಯಿತಾ. 80 ಮಾರ್ಕ್ಸ್ಗೆ ಫೈನಲ್ ಎಕ್ಸಾಮ್ ಆಗಿರುತ್ತೆ. ಮತ್ತು ಯಾರೆಲ್ಲ ಪ್ರೈವೇಟ್ ಹಾಗೂ ರಿಪಿಟರ್ಸ್ ವಿದ್ಯಾರ್ಥಿಗಳು ಇದ್ದಾರಲ್ಲ ಅವರಿಗೆ ಎಕ್ಸಾಮ್ಗೆ ನೋಂದಣಿ ಮಾಡ್ಕೊಳ್ಳಲು ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲು ಡಿಸೆಂಬರ್ ಇಲ್ಲಾಂದರೆ ಜನವರಿನಲ್ಲಿ ಅವಕಾಶ ಕೊಡ್ತಾರೆ, ಡೋಂಟ್ ವರಿ, ಆಯಿತಾ. ಸೊ ಇನ್ಸ್ಟಾನಲ್ಲಿ ಫಾಲೋ ಮಾಡಿ, ನನಗೆ ಇನ್ಸ್ಟಾನಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಪರ್ಸನಲಾಗಿ ಮೆಸೇಜ್ ಮಾಡ್ತೀನಿ. ಯಾರಿಗೆಲ್ಲ ಡೌಟ್ಸ್ ಇರುತ್ತೆ, ಭಾಳ ಟೆನ್ಷನಲ್ಲಿ ಇರ್ತಾರೆ ಕೆಲವೊಂದು ವಿದ್ಯಾರ್ಥಿಗಳು, ಅವರಿಗೆ ರಿಪ್ಲೈ ಮಾಡ್ತೀನಿ, ಡೋಂಟ್ ವರಿ, ಆಯಿತಾ. ಇಲ್ಲಿ ನೋಡಿ 2027, ಆಯಿತಾ, 2027 ಫೈನಲ್ ವಾರ್ಷಿಕ ಪರೀಕ್ಷೆ ಆಗಿರುತ್ತೆ. ಇದೇ ಫೈನಲ್ ಆಗಿರುತ್ತೆ, ಮತ್ತೆ ಬೇರೆ ಪ್ರಕಟಣೆ ಮಾಡಲ್ಲ ಅವರು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು, ಆಯಿತಾ. ಇವಾಗ ನೋಡೋಣ ಯಾವ ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಇಲ್ಲಿ ನಿಗದಿ ಮಾಡಿದ್ದಾರೆ ಅಂತ. ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರೋ ಹಾಗೆ 3 ಗಂಟೆ ಕಾಲಾವಕಾಶ ಇರುತ್ತೆ ಎಕ್ಸಾಮ್ ಬರಲು. ಮೊದಲೆಲ್ಲ ನಿಮಗೆ 3 ಗಂಟೆ 15 ನಿಮಿಷ ಇರ್ತಿತ್ತು, ಇವಾಗ 15 ನಿಮಿಷ ನಿಮಗೆ ತೆಗೆದಿದ್ದಾರೆ. 3 ಗಂಟೆ ಅಷ್ಟೇ ಮಾಡಿದ್ದಾರೆ ಎಕ್ಸಾಮ್ ಅವಧಿ, ಅಂದರೆ ಎಕ್ಸಾಮ್ ಫೈನಲ್ ಎಕ್ಸಾಮ್ ಬರೆಯಲು ಅವಧಿ ಅಷ್ಟೇ ಕೊಟ್ಟಿದ್ದಾರೆ ಇವಾಗ ನಿಮಗೆ. ಇಲ್ಲಿ ಪದ್ಯ ಭಾಗ, ಗದ್ಯ ಭಾಗ, ದೀರ್ಘ ಗದ್ಯ, ಇಲ್ಲಿ ಭಾಷಾಭ್ಯಾಸ ಅಂತ ಇಲ್ಲಿ ನಿಮಗೆ 4 ಪಾರ್ಟ್ ಇರುತ್ತೆ ಫೈನಲ್ ಎಕ್ಸಾಮ್ನಲ್ಲಿ. ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ಪದ್ಯ ಭಾಗದಲ್ಲಿ ಪ್ರಶ್ನೆ ಕೂಡ ಬರುತ್ತೆ, ಗದ್ಯ ಭಾಗದಲ್ಲಿ, ದೀರ್ಘ ಗದ್ಯದಲ್ಲಿ ಮತ್ತು ಭಾಷಾಭ್ಯಾಸ ಅಂದರೆ ಗ್ರಾಮರ್ ಪ್ರಶ್ನೆಗಳು ಈ ರೀತಿ ಬರುತ್ತೆ. ಸೆಕ್ಷನ್ ವೈಸ್ ನಿಮಗೆ ಇರುತ್ತೆ. 80 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಇರುತ್ತೆ. ಇವಾಗ ಇಲ್ಲಿ ಪದ್ಯ ಭಾಗ, ಆಯಿತಾ. ಪದ್ಯ ಭಾಗದಲ್ಲಿ ನೋಡಿ, ಕದಡಿದ ಸಲಿಲಂ ತಿಳಿವಂದಿದೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ, ಆಯಿತಾ, 7 ಅಂಕಗಳು ಕೇಳಲಾಗುವುದು. ಅಂದರೆ 1 ಅಂಕದ ಒಂದು ಪ್ರಶ್ನೆ, ಆಯಿತಾ, ಮತ್ತು 2 ಅಂಕದ ಒಂದು ಪ್ರಶ್ನೆ ಇಲ್ಲಿ, ಮತ್ತು 4 ಅಂಕದ ಒಂದು ಪ್ರಶ್ನೆ ಇಲ್ಲಿ ಕೇಳಲಾಗುವುದು. ವಚನಗಳು 5 ಅಂಕಗಳು, 1 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ. ನೋಡಿ ಎಲ್ಲ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿರಿ, ಇಲ್ಲಿ 4 ಅಂಕದ ಪ್ರಶ್ನೆಗಳು ಡೆಫಿನೆಟ್ಲಿ ಪ್ರತಿ ವರ್ಷ ವಚನಗಳು ಅಧ್ಯಾಯ ಮೇಲೆ ಮತ್ತು ಕದಡಿದ ಸಲಿಲಂ ತಿಳಿವಂದದ ಅಧ್ಯಾಯ ಮೇಲೆ, ಇನ್ನೂ ಹುಟ್ಟಿದೇ ಇರಲಿ ನಾರ್ಯ ನರೋಳು ಈ ಒಂದು ಅಧ್ಯಾಯ ಮೇಲೆ ಡೆಫಿನೆಟ್ಲಿ ನಿಮಗೆ ಪ್ರತಿ ವರ್ಷ ಕೇಳಿದ್ದಾರೆ, ಆಯಿತಾ, ಪ್ರತಿ ವರ್ಷ. ಸೊ 4 ಅಂಕದ ಪ್ರಶ್ನೆ ಡೆಫಿನೆಟ್ಲಿ ಈ ಒಂದು ಅಧ್ಯಾಯದಲ್ಲಿ ಬರುತ್ತೆ. ಇವಾಗ ಇನ್ನೂ ಹುಟ್ಟಿದೇ ಇರಲಿ ನಾರಿ ಅನ್ನೋರು ಈ ಒಂದು ಅಧ್ಯಾಯದಲ್ಲಿ ನಿಮಗೆ 7 ಅಂಕಗಳು ಕೇಳಲಾಗುವುದು, ಆಯಿತಾ. 3 ಅಂಕದ ಒಂದು ಪ್ರಶ್ನೆ ಅಂದರೆ ಸಂದರ್ಭ, ಆಯಿತಾ, 4 ಅಂಕದ ಒಂದು ಪ್ರಶ್ನೆ. ಟೋಟಲ್ ಆಗಿ ಇಲ್ಲಿ 7 ಅಂಕಗಳು ಕೇಳಲಾಗುವುದು. ಪಗೆಯ ಬಾಲಕ ನಂಬರ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕಗಳು ಕೇಳಲಾಗುವುದು. ಅಂದರೆ 1 ಅಂಕದ ಪ್ರಶ್ನೆ ಇಲ್ಲಿ 2 ಮತ್ತು 2 ಅಂಕದ ಒಂದು ಪ್ರಶ್ನೆ. ಜಾಲಿಯ ಮರದಂತೆ ಅಧ್ಯಾಯದಲ್ಲಿ ನಿಮಗೆ 2 ಅಂಕಗಳು ಕೇಳಲಾಗುವುದು, 1 ಅಂಕದ 2 ಪ್ರಶ್ನೆ, ಆಯಿತಾ. ಹಬ್ಬಳ್ಳಿ ಅವರ ರಸಬಳ್ಳಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು ಸಂದರ್ಭ ಪ್ರಶ್ನೆ ಫಿಕ್ಸ್ ಬರುತ್ತೆ, ಆಯಿತಾ. ಇನ್ನೂ ಹುಟ್ಟಿದೇ ಇರಲಿ ನಾರಾಯಣರವಳು ಈ ಒಂದು ಅಧ್ಯಾಯದಲ್ಲಿ ಸಂದರ್ಭ ಪ್ರಶ್ನೆ ಮತ್ತು ಹಬ್ಬಳ್ಳಿಯವರ ರಸಬಳ್ಳಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಸಂದರ್ಭ ಪ್ರತಿ ವರ್ಷ, ಆಯಿತಾ, ಫಿಕ್ಸ್ ಕೇಳ್ಕೊತಾನೆ ಬಂದಿದ್ದಾರೆ, ಆಯಿತಾ. ಬೆಳಗುವ ಜಾವ ಈ ಒಂದು ಅಧ್ಯಾಯದಲ್ಲಿ 3 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಮುಂಬೈ ಜಾತಕ ಅಧ್ಯಾಯದಲ್ಲಿ ನಿಮಗೆ 4 ಅಂಕಗಳು ಕೇಳಲಾಗುವುದು, ಆಯಿತಾ. ಅಂದರೆ 4 ಅಂಕದ ಒಂದು ಪ್ರಶ್ನೆ ಪ್ರತಿ ವರ್ಷ ಕೇಳಿದ್ದಾರೆ, 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಸೇಬೆ ಏರಿದ್ದಾನೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 3 ಅಂಕಗಳು ಕೇಳಲಾಗುವುದು, 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 3 ಅಂಕಗಳು ಕೇಳಲಾಗುವುದು. ಅಂದರೆ ಒಂದು ಸಂದರ್ಭ ಪ್ರಶ್ನೆ ಅಷ್ಟೇ ಇಲ್ಲಿ ಕೇಳಲಾಗುವುದು. 1 ಅಂಕ ಕೇಳಲಾಗುವುದು, ಅಂದರೆ 1 ಅಂಕದ ಒಂದೇ ಪ್ರಶ್ನೆ ಕೇಳಲಾಗುವುದು. ಒಮ್ಮೆ ನಗುತ್ತಿವೆ ಅಧ್ಯಾಯದಲ್ಲಿ 1 ಅಂಕದ ಒಂದೇ ಪ್ರಶ್ನೆ ಇಲ್ಲಿ ಕೇಳಲಾಗುವುದು. ಅಂದರೆ MCQ ಕ್ವಶನಲ್ಲಿ, ಇಲ್ಲಾಂದರೆ ಖಾಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೀ, ಆಯಿತಾ. ಇವಾಗ ಪದ್ಯ ಭಾಗ ಆಯಿತು, ಆಯಿತಾ. ಇವಾಗ ಗದ್ಯ ಭಾಗ. ಮುಟ್ಟಿಸಿಕೊಂಡವನು ಅಧ್ಯಾಯದಲ್ಲಿ ನಿಮಗೆ, ಮುಟ್ಟಿಸಿಕೊಂಡವನು ಅಧ್ಯಾಯ ಮೇಲೆ ನಿಮಗೆ 6 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ. ನೋಡಿ ಪ್ರತಿ ವರ್ಷ ಏನು ಮಾಡಿದ್ದಾರೆ, 3 ಅಂಕದ ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ, ಆಯಿತಾ. ಮುಟ್ಟಿಸಿಕೊಂಡವನು ಅಧ್ಯಾಯ ಮೇಲೆ 4 ಅಂಕದ ಪ್ರಶ್ನೆ ಕೇಳ್ತಾ ಇಲ್ಲ, ಅಂದರೆ ಓದಕ್ಕೆ ಹೋಗ್ಬೇಡ್ರಿ, ಆಯಿತಾ. ಸೊ 3 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ. ಟೋಟಲ್ ಆಗಿ 6 ಅಂಕಗಳು ಕೇಳಲಾಗುವುದು ಮುಟ್ಟಿಸಿಕೊಂಡವನು ಅಧ್ಯಾಯದಲ್ಲಿ. ವಾಲ್ಪೇರ್ ಅಭಿವೃದ್ಧಿ ತಂದ ದುರಂತ ಅಧ್ಯಾಯದಲ್ಲಿ ನಿಮಗೆ 4 ಅಂಕಗಳು ಕೇಳಲಾಗುವುದು, ಅಂದರೆ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಎಷ್ಟು 4 ಅಂಕಗಳು ಕೇಳಲಾಗುವುದು, 1 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಧ್ಯಾಯದಲ್ಲಿ ಪ್ರತಿ ವರ್ಷ ಸಂದರ್ಭ ಪ್ರಶ್ನೆ ಕೇಳ್ಕೊತಾನೆ ಬಂದಿದ್ದಾರೆ, ಆಯಿತಾ. ಸೊ ಮುಟ್ಟಿಸಿಕೊಂಡವನು ಅಧ್ಯಾಯ ಮೇಲೆ ಕೂಡ, ಆಯಿತಾ. ಕನ್ನಡವನ್ನು ಕಟ್ಟುವ ಕೆಲಸ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 3 ಅಂಕಗಳು ಕೇಳಲಾಗುವುದು, 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ.
ಧನಿಗಳ ಬೆಳ್ಳಿ ಲೋಟ ಈ ಒಂದು ಅಧ್ಯಾಯದಲ್ಲಿ 5 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ ಪ್ರತಿ ವರ್ಷ ಕೇಳ್ಕೊತ ಬಂದಿದ್ದಾರೆ. ಧನಿಗಳ ಬೆಳ್ಳಿ ಲೋಟ ಅಧ್ಯಾಯದಲ್ಲಿ 4 ಅಂಕದ ಒಂದು ಪ್ರಶ್ನೆ ಮತ್ತು 1 ಅಂಕದ ಒಂದು ಪ್ರಶ್ನೆ. ಬದುಕನ್ನು ಪ್ರೀತಿಸಂತ ಈ ಒಂದು ಅಧ್ಯಾಯದಲ್ಲಿ ಎಷ್ಟು 3 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ತಿರುಗುಳ್ನಾಡು ಬೆಳ್ಳುಡಿ ಅಧ್ಯಾಯ ಮೇಲೆ ನಿಮಗೆ 4 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ ಮತ್ತು ಸಂದರ್ಭ ಪ್ರಶ್ನೆ ಪ್ರತಿ ವರ್ಷ ಈ ಒಂದು ತಿರುಗುಳ್ನಾಡು ಬೆಳ್ಳುಡಿ ಅಧ್ಯಾಯ ಮೇಲೆ ನಿಮಗೆ ಕೇಳ್ಕೊತಾನೆ ಬಂದಿದ್ದಾರೆ. ಹಳ್ಳಿಯ ಚಹಾ ಹೋಟೆಲುಗಳು ಈ ಒಂದು ಅಧ್ಯಾಯ 3 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ. ಸೊ ಗೊತ್ತಾಯ್ತಾ? ಸೊ ಇವಾಗ ದೀರ್ಘಗದ್ಯ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ. ಕೃಷ್ಣೇಗೌಡರ ಆನೆ ಒಂದೇ ಅಧ್ಯಾಯದಲ್ಲಿ 25 ಅಂಕಗಳು ಕೇಳಲಾಗುವುದು. 1 ಅಂಕದ 3 ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆ 4 ಮತ್ತು ಸಂದರ್ಭ ಪ್ರಶ್ನೆ 2 ಮತ್ತು 4 ಅಂಕದ ಪ್ರಶ್ನೆ 2 ಕೇಳಲಾಗುವುದು. 20 ಮಾರ್ಕ್ಸ್ ನಿಮಗೆ ಗ್ರಾಮರ್ ಇರುತ್ತೆ ಕನ್ನಡದಲ್ಲಿ. ಅದರೊಳಗೆ 16 ಮಾರ್ಕ್ಸ್ ನಿಮಗೆ ಈ ರೀತಿ 2 ಅಂಕದ ಪ್ರಶ್ನೆಗಳು ಕೇಳಲಾಗುವುದು. ಯಾವುದು ಕಾಲಸೂಚಕ ಆಗಿರ್ಬೋದು, ದ್ವಿರುಕ್ತಿಗಳಾಗಿರ್ಬೋದು, ಗುಣವಾಚಕ ಆಗಿರ್ಬೋದು, ವಿಭಕ್ತಿಯ ಪ್ರತ್ಯಯಗಳಾಗಿರ್ಬೋದು, ತದ್ಭವ ರೂಪ, ಈ ರೀತಿ ನಿಮಗೆಲ್ಲ ಕೇಳ್ತಾರೆ ಆಯಿತಾ. ಸೊ ಧಾತು ರೂಪ, ಅನ್ಯದೇಶೀಯ ಪದಗಳು ಈ ರೀತಿ ಎಲ್ಲ ಇರುತ್ತೆ ಪ್ರಶ್ನೆಗಳು. ಮತ್ತು 4 ಅಂಕದ ಒಂದು ಪ್ರಶ್ನೆ ಯಾವುದಿರುತ್ತೆ, ಪತ್ರ ಲೇಖನ ಇರುತ್ತೆ ಆಯಿತಾ. ಮತ್ತು 4 ಅಂಕದ ಒಂದು ಪ್ರಶ್ನೆ ಯಾವುದಿರುತ್ತೆ ಮತ್ತು ನಿಮಗೆ ಪ್ರಬಂಧ ಇರುತ್ತೆ ಆಯಿತಾ. ಟೋಟಲಾಗಿ ಇಲ್ಲಿ 20 ನಿಮಗೆ ಮಾರ್ಕ್ಸ್ಗೆ ಗ್ರಾಮರ್ ಇರುತ್ತೆ ಆಯಿತಾ. 4 ಅಂಕದ ಪ್ರಶ್ನೆ ಇಲ್ಲಿ 2 ಅಂದರೆ ಅದೇ 4 ಅಂಕದ ಒಂದು ಪ್ರಶ್ನೆ ಯಾವುದು ಪ್ರಬಂಧ, 4 ಅಂಕದ ಒಂದು ಪ್ರಶ್ನೆ ಪತ್ರ ಲೇಖನ. ಸೊ ಟೋಟಲಾಗಿ ಇಲ್ಲಿ ನಿಮಗೆ ಎಷ್ಟು 20 ಮಾರ್ಕ್ಸ್ಗೆ ಗ್ರಾಮರ್ ಇರುತ್ತೆ. ಟೋಟಲಾಗಿ ಇಲ್ಲಿ ನಿಮಗೆ 80 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮ್ ನಡೆಸಲಾಗುವುದು. ಫೈನಲ್ ಎಕ್ಸಾಮ್ನಲ್ಲಿ 80ಕ್ಕೆ 80 ನೀವು ಆರಾಮಾಗಿ ಪಡೆದುಕೊಳ್ಳಬಹುದು. ಸೊ ಸಿಂಪಲ್ ನೋಡಿ ಗೈಸ್, ಇವಾಗ ಇಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ ಯಾವ ರೀತಿ ಇಲ್ಲ ಅಂದರೆ, ಇವಾಗ ಇಲ್ಲಿ ಪದ್ಯ ಭಾಗದಲ್ಲಿ ನೀವು ಯಾವ ಅಧ್ಯಾಯ ಕಂಪಲ್ಸರಿ ಓದಬೇಕಂದ್ರೆ ಇಲ್ಲಿ 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯ. ಯಾಕೆಂದರೆ 1ನೇ ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ ಇಲ್ಲಿ, ಮತ್ತು ಒಂದು 4 ಅಂಕದ ಪ್ರಶ್ನೆ ಡೆಫಿನೆಟ್ಲಿ ಅದೇ ಕ್ವಶನ್ಸ್ ಯಾವುದು ಎಲ್ಲ ನಾವು ಡಿಸ್ಕಷನ್ ಮಾಡೋಣ, ಡೋಂಟ್ ವರಿ. ವಚನಗಳು ಈ ಒಂದು ಅಧ್ಯಾಯದಲ್ಲಿ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಇನ್ನೂ ಹುಟ್ಟಿದೇ ಇರಲಿ ನಾರಿ ಅನ್ನೋರು ಈ ಒಂದು ಅಧ್ಯಾಯ ನೀವು ಓದಲೇಬೇಕು. ಯಾಕೆಂದರೆ ಇಲ್ಲಿ ಒಂದು ನಿಮಗೆ 3 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ ಆಯಿತಾ. ಮತ್ತು ಅದೇ ರೀತಿ ಹಬ್ಬಳಿಯವರ ರಸಬಳ್ಳಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು ಸಂದರ್ಭ ಬರುತ್ತೆ. ಈ ಒಂದು ಅಧ್ಯಾಯ ಓದ್ಕೊಳ್ಳಿ ಆಯಿತಾ. ಮುಂಬೈ ಜಾತಕ ನೀವು ಆಪ್ಷನ್ ಇಟ್ಕೋಬೋದು ಆಯಿತಾ. ಯಾಕಂದರೆ ಇಲ್ಲಿ ಒಂದು 4 ಅಂಕದ ಒಂದು ಪ್ರಶ್ನೆ ಇರುತ್ತೆ ಆಯಿತಾ. ಇಲ್ಲಿ ನೋಡಿ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಈ ಒಂದು ಅಧ್ಯಾಯ ಓದ್ಕೊಳ್ಳಿ. ಯಾಕಂದರೆ ಇಲ್ಲಿ ಒಂದು ಸಂದರ್ಭ ಬರುತ್ತೆ ಆಯಿತಾ. ಇವಾಗ ನೋಡಿ, ಇವಾಗ ಪದ್ಯ ಭಾಗ ಆಯಿತು. ಯಾವ ಅಧ್ಯಾಯ ಓದಬೇಕಂತ ಹೇಳಿದ್ದೇನಲ್ಲ, ಸೊ ಆ ಒಂದು ಅಧ್ಯಾಯ ಓದ್ಕೊಳ್ಳಿ. ಯಾಕಂದರೆ ಪ್ಲ್ಯಾನಿಂಗ್ ಈ ರೀತಿ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಆರಾಮಾಗಿ ನೀವು 80ಕ್ಕೆ 80 ಆರಾಮಾಗಿ ಮಾಡ್ಕೋಬೋದು. ಇಲ್ಲಿ ನೋಡಿ, ಇವಾಗ ಮುಟ್ಟಿಸಿಕೊಂಡವನು ಅಧ್ಯಾಯ ಓದಲೇಬೇಕು. ಯಾಕಂದರೆ ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಮತ್ತು ಸಂದರ್ಭ ಪ್ರಶ್ನೆ ಇಲ್ಲಿ ನಿಮ್ಮದು ಕವರ್ ಆಗುತ್ತೆ ಆಯಿತಾ. ಅದೇ ರೀತಿ ಇಲ್ಲಿ ವಾಲ್ಪೇರ್ ಅಭಿವೃದ್ಧಿ ತಂದ ದುರಂತ ನೀವು ಆಪ್ಷನಲ್ ಇಟ್ಕೋಬೋದು, ಇಲ್ಲಾಂದರೆ ಓದ್ಕೋಬೋದು. ವಾಲ್ಪೇರ್ ಅಭಿವೃದ್ಧಿ ತಂದ ದುರಂತ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಆಯ್ಕೆದೆ ನಮ್ಮ ಕೈಯಲ್ಲಿ ಈ ಒಂದು ಸಂದರ್ಭ ಪ್ರಶ್ನೆಯಲ್ಲಿ ಕವರ್ ಆಗುತ್ತೆ ಆಯಿತಾ. ಮತ್ತು ಅದೇ ರೀತಿ ಧನಿಗಳ ಬೆಳ್ಳಿ ಲೋಟ ಅಧ್ಯಾಯ ನೀವು ಓದಲೇಬೇಕು. ಯಾಕೆಂದರೆ ಇಲ್ಲಿ 4 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ. ಈ ರೀತಿ ನೀವು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಸಾಕು ಆಯಿತಾ. ಅದೇ ರೀತಿ ಕೃಷ್ಣೇಗೌಡರ ಆನೆ ಅಧ್ಯಾಯ ನೀವು ಓದ್ಕೊಂಡ್ಬಿಡ್ರಿ. ಈ ರೀತಿ ನಿಮಗೆ ನೋಡೋಣ, ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ಕೊಡ್ತೀನಿ. ಡೋಂಟ್ ವರಿ, PDF ಮಾಡಿ ಕೊಡ್ತೀನಿ. ಪ್ರತಿ ವರ್ಷ ನಾನು 80 ಔಟ್ ಆಫ್ 80 ವಿಡಿಯೋ ಮಾಡ್ಕೊತಾನೆ ಬಂದೀನಿ. ಅದರ ಮೇಲೆ ಒಂದು 80 ಔಟ್ ಆಫ್ 80 ವಿಡಿಯೋ ಮಾಡ್ತೀನಿ. ಫೈನಲ್ ಎಕ್ಸಾಮ್ನಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕು ಕನ್ನಡ ಗ್ರಾಮರ್ನಲ್ಲಿ ಎಲ್ಲ ನಾನು ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಡೋಂಟ್ ವರಿ. ಸೊ ಯಾರೆಲ್ಲ ಇದುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಬ್ಲೂ ಪ್ರಿಂಟ್ ಜೊತೆಗೆ ಸಿಗೋಣ. ಥ್ಯಾಂಕ್ ಯು.